ಕೃಷ್ಣ, ದುರ್ಯೋಧನ, ಈಗ ತಿಳಿಸು ನೀನು ಬಂದ ವಿಚಾರವನ್ನು. ಅಗತ್ಯವಾಗಿ ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಗೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮೆಲ್ಲರ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರಿ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಸಮಸ್ತ ಪ್ರಶ್ನೆಗಳನ್ನು ನೀವುಗಳೆಲ್ಲರೂ ಅನುಗ್ರಹಿಸಿ ಗಮನಿಸಬೇಕಾಗಿ ಬಿಡುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಆಗದಿದ್ದರೆ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವುದು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜ್ಯಗಳ ಅಸ್ತಿತ್ವ ಮತ್ತು ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈಗ ನಿರ್ಧಾರವಾಗಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು, ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದಿದೆ. ಪಾಂಡವರು ನನ್ನನ್ನು ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಏನೆಂದು ಸಂದೇಶ? ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಹಿಂದೆ ನಮಗೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ನಮ್ಮ ಅರ್ಧ ರಾಜ್ಯವನ್ನು ಪುನಃ ನಮಗೆ ಕೊಡಬೇಕಿದ್ದಾರೆ. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯ ವಾಕ್ಯಗಳನ್ನು? ಬಾಲ್ಯದಿಂದಲೂ ಸಹ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾತ್ಮದಾನ, ಕಪಟದ್ಯೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಎಂದ ಮಹಾ ಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ನ್ಯಾಯವಾಗಿ ಬರಬೇಕಾದ ಅವರ ಭಾಗಕ್ಕಾಗಿ ನಿಮ್ಮೆಲ್ಲರಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನ ಪ್ರಯತ್ನಿಸಿ. ಧೃತರಾಷ್ಟ್ರ ರಾಜೇಂದ್ರ, ವಾಸುದೇವ, ನೀನು ನಿನ್ನ ಮಕ್ಕಳನ್ನು ಇದುವರೆಗೂ ಸ್ವೇಚ್ಛಾಚಾರಗಳಿಗೆ ಬಿಟ್ಟಂತೆ ಮುಂದೆಯೂ ಸಹ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯಲು ಅವಕಾಶ ಕೊಡಬೇಡ. ಕೌರವರಂತೆಯೇ ಪಾಂಡವರು ಸಹ ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನ ಮೃತವಾದ ಬಳಿಕ ಆ ಮಕ್ಕಳು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದಿರುತ್ತವೆ. ಆ ಮಕ್ಕಳಿಗೆ ಆಶೆಯನ್ನು ಕೊಡುವಂತೆ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. ರಾಜೇಂದ್ರ, ಸರ್ವಕಾಲ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅಗತ್ಯವೇ ಇಲ್ಲ. ಸಭಾಸದರೇ, ಇದರೊಂದಿಗೆ ಪಾಂಡವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರಗಳನ್ನು ಕರ್ತವ್ಯಗಳನ್ನು ಪರಿಶೀಲಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಲ್ಲೂ ಸೇರಿದೆ. ಕುಮಾರ ದುರ್ಯೋಧನ, ನಿರೂಪಕಿತು ನೀ ದೊರೆಯೇ ಪರಮ ಪುರುಷನ ನುಡಿಯ ಕರೆದು ನಿರ್ಣಯ ಬಂದು ಬಳಗದವರ ಪರಮ ಪುರುಷನ ನುಡಿಯ ಕರೆ
ಗಿರಿದಾರಿ ಬರುವುದಿರನು ಗಿರಿದಾರಿ ಬರುವುದಿರನು ಧರ್ಮವೆಲ್ಲ ಸ್ವಾಗತಿಸಿ ಉಳಿವುದು ಕುರುಕುಲವು ಧರ್ಮದಿಂದ ಸ್ವಾಗತಿಸಿ ಉಳಿವುದು ಕುರುಕುಲವು ರೂಪಕ್ಕಿದು ನೀರೇ ಪರಮ ಪುರುಷನ ನುಡಿಯ ಹರೆಯ ಬಂದು ಬಳಗದವರ ತಡಮಾಡದೆ ನೀವು ತಂದೆಗೆ ತ್ವರೆ ಮಾಡಿ ತಡಮಾಡದೆ ನೀವು ತಂದೆಗೆ ತ್ವರೆ ಮಾಡಿ ತಿರುಪಕ್ಕಿದ್ದು ನೀವರೆಯೇ ಪರಮ ಪುರುಷನ ನುಡಿಯ ಕರೆದು ನಿಮ್ಮಯ ಬಂದು ಬಳಗದವರ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣನು ನಿಮ್ಮ ಮುಂದೆ ನಿರೂಪಿಸಿದ ರಾಜ ಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿವಿ. ನೀವು ಈ ಸಲಗಳನ್ನು ಮನ್ನಿಸಿ ಅದರಂತೆ ನಡೆಯುತ್ತೀರೆಂದು ನಾನು ನಂಬಿದ್ದೀನಿ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುತ್ತಿದ್ದರೆ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರವೇ, ನಿಮ್ಮಲ್ಲಿ ಈ ರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಹನ್ನುವಿನ ಮೈತ್ರಿಯಿಂದ ಇರುವುದು ಮೇಲಲ್ಲವೇ? ಇದೇ ನನ್ನ ಅಭಿಪ್ರಾಯ. ದುರ್ಯೋಧನ, ಪಾಂಡವರು ನೀವು ಸಹೋದರರಲ್ಲವೇ? ಪಾಂಡವರು 12 ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದ್ದಾರೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಮಾತದಿಂದ ಭೂಮಿಯನ್ನಾಡು. ಇದು ನನ್ನ ಅಭಿಮತ. ತುಡುಕದಿರೈ ಕುವರ
ಪ್ರೀತಿಯನ್ನು ಬಿಟ್ಟು ನಿನ್ನ ವೃದ್ಧ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಕುಮಾರ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನೆಗಳಿಗೆ ಕಿವಿ ಕೊಡಬೇಡ. ಪಾಂಡವರು ಕೂಡ ನಿನ್ನ ಸಹೋದರಲ್ಲವೇ ಕುಮಾರ? ಚೆನ್ನಾಗಿ ವಿಚಾರ ಮಾಡು. ದುರ್ಯೋಧನ, ಯಾರು? ಚಿಕ್ಕಪ್ಪ ಮಹಾದೇವರು ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಬುದ್ಧಿ ಹೇಳಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಳುವವರನ್ನು ನೋಡಿದಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷ ಸಂಭವಿಸುವುದು ಕುಮಾರ. ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಮ್ಮ ಹಿತೋಪದೇಶವು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮ, ಶ್ರೀಕೃಷ್ಣ ಪರಮಾತ್ಮರು ಇವರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ಏನು ಹೇಳಲಾರೆ. ಈಗ ಸಂಧಿಗೆ ಸುಸಮಯ. ನಿನ್ನ ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಯಾವುದು ಶಾಶ್ವತವೆಲ್ಲ. ರಾಜ್ಯವೆಲ್ಲವನ್ನು ನೀನೇ ಹರಗೊಳಿಸು. ಆದರೆ ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಈ ನಿನ್ನ ನೀತಿಯನ್ನು ಆ ಪಾಂಡವರುಗಳು ಹೇಳಿಕೋ ಏಕೆ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನ ಅಪ್ಪನಲ್ಲೇ ದೋಷಗಳು ಕಾಣುತ್ತಿರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಪತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕಂತೆಯೇ ಮಾತನಾಡಿದೆ. ಕೃಷ್ಣ ಸುಯೋಧನ, ಮಹಾನುಭಾವನಾದ ನೀನು ನಿನ್ನ ದೌತ್ಯವೊಂದು ಶ್ಲಾಘನೀಯವಾಗಿ ಮುಗಿದಿದೆ. ಆದರೆ ಈ ನಿನ್ನ ಮರಳು ಮಾತುಗಳಿಗೆ ಒಡಪಡುವ ಬುದ್ಧಿ ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶೆ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಏನು ಹೇಳಿದೆ ಕೃಷ್ಣ? ದುರಾಗ್ರಹದ, ದುರಹಂಕಾರ, ದುಸ್ಸಹವಾಸ, ದುರಾಶೆಯಿಂದ ದುರಾಭಿಮಾನವೇ ಅಲ್ಲವೇ? ಕೇಳು ಕೃಷ್ಣ, ಕೇಳು. ಹೇಳು ಸುಯೋಧನ. ಬೈರಿಗಳ ಸಂತಾಪಗಳು, ಬೈರಿಗಳ ಸಂತಾಪಗಳು, ಶೌರ್ಯವನ್ನು ಬಿಡುವೆನೆ. ಕೃಷ್ಣ, ಬೈರಿಗಳ ಸಂತಾಪಗಳು, ಬೈರಿಗಳ ಸಂತಾಪಗಳು, ಶೌರ್ಯವನ್ನು ಬಿಡುವೆನೆ. ಏನು ಹೇಳಿ ಕೃಷ್ಣ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ ದುರಾಶೆ. ಸುಯೋಧನ, ಹೇಳು.
ಈ ಕೌರವನನ್ನು ಒಲಿಸಬೇಕೆಂದನಲ್ಲವೇ ಆ ನಿನ್ನ ಭೀಮನು ಅದು ಅದು ದುರಾಗ್ರಹ ಕೃಷ್ಣ. ಓ ಕೈಕ ವೀರನಾದ ಈ ಕರ್ಣನನ್ನು ಒಲಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥರು ಅದು ದುರಹಂಕಾರ ಕೃಷ್ಣ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ದೇಹವನ್ನು ಬೆಳೆದಿರುತ್ತದೆ. ಆ ಪಾಂಡವರು ಅದೋ ದುಸ್ಸಹವಾಸ ಕೃಷ್ಣ. ನಾವೇ ಸಮರ್ಥರು ಜಯಶೀಲರು ಎಂದು ಬರುತ್ತಿರುವರು ಆ ಪಾಂಡವರು ಅದೋ ದುರಾಭಿಮಾನ ಕೃಷ್ಣ. ದುಶ್ಯಾಸನ ದುರ್ಯೋಧನನ್ನು ಬಿಡಿಗೈದು ಭರತ ಖಂಡದಲ್ಲಿ ಆ ಪಾಂಡವರು ಅದೋ ದುರಾಭಿಮಾನ ಕೃಷ್ಣ. ನೀವ್ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ತಿಳಿಸುವುದಿಲ್ಲ ಕೃಷ್ಣ. ಕೌರವ ಸೋದರ ದುಶ್ಯಾಸನ, ಇದಕ್ಕೆ ನೀನೇನು ಹೇಳುವೆ? ಗೊಲ್ಲ ಅಣ್ಣನ ಮಾತುಗಳು ನನಗೆ ಒಪ್ಪಿತವು. ಗುರು ಸಹೋದರರ ಹೃದಯದಲ್ಲಿ ಕಪ್ಪಿಸುತ್ತಿರುವ ಕೋಪಜಾಲೆಯು ಇಂತಹ ಯುದ್ಧ ವೀರ ಮಾತುಗಳಿಂದ ಶಮನವಾಗುವುದಿಲ್ಲ. ಹೇಗೆ ಬಂದೆ ಹಾಗೆ ಹೋಗಿಬಿಡು. ಎಲ್ಲವಾದರೆ ಸಿಂಧು ರಾಜ, ಇದಕ್ಕೆ ನಿನ್ನ ಉತ್ತರವೇನು? ಕೃಷ್ಣ ಸಾಕು ಸಾಕು ನಮ್ಮ ಗಳಿಕೆಯ ಸಾಕು ಸಾಕು ನಮ್ಮ ಗಳಿಕೆಯ ಮಾನವಿಲ್ಲದೆ ಏನ ಮಗಳುವೆ ಮಾನವಿಲ್ಲದೆ ಏನ ಮಗಳುವೆ ಸಾಕು ಸಾಕು ನಮ್ಮ ಗಳಿಕೆಯ ಚಲದಿಂದರವ ಕೌರವ ವೀರು ನಿನ್ನ ಮಾತಿಗೆ ಬರುಳಾಗುವರೆ ಚಲದಿಂದರವ ಕೌರವ ವೀರು ನಿನ್ನ ಮಾತಿಗೆ ಬರುಳಾಗುವರೆ ಸಾಕು ಸಾಕು ಗಾಲಿನವ ಗಳಿಕೆಯ ಕೃಷ್ಣ ನಿನ್ನ ಮಾತಿಗೆ ನಾವ್ಯಾರೂ ಒಪ್ಪುವುದಿಲ್ಲ. ನೀನು ಬಂದ ದಾರಿಯ ನಡೆಯುವುದು ಬಹಳ ಒಳ್ಳೆಯದು. ಇಲ್ಲವಾದರೆ ರಾಜ ಸೌಭರಾಜ ಶಕುನಿ, ಇದಕ್ಕೆ ತಮ್ಮ ಮನದಂತರಾಳವೇನು? ಕೃಷ್ಣ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಯಾರೂ ಒಪ್ಪುವುದಿಲ್ಲ. ನೀನು ಹೇಗೆ ಬಂದೆಯೋ ಹಾಗೆಯೇ. ಅಂಗರಾಜ, ಅಂಗಾದೀಪ ಕರ್ಣ, ಇದಕ್ಕೆ ನಿನ್ನ ಅಭಿಮತವೇನು? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಆನೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಆದರೆ ಇದು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಸಹ ಅವರಂತೆಯೇ ಮಾತನಾಡುವೆ ಕರ್ಣ.
ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ಬಲಿ ಕೊಡದು ಹಚ್ಚಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ಧರ್ಮ ಧುರೀಣನು ದುರ್ಯೋಧನನು, ಧರ್ಮ ಧುರೀಣನು ದುರ್ಯೋಧನನು, ಕರ್ಮದಿ ನಡೆಯುವ ಅಮಿತ ಪಾಂಡವರನು, ಕರ್ಮದಿ ನಡೆಯುವ ಅಮಿತ ಪಾಂಡವರನು. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ, ನ್ಯಾಯವಿಲ್ಲದೆ ರಾಜ್ಯವ ಕಬಳಿಸುವ ಕಪಟ ನಾಟಕದ ಪಾತ್ರವು ಬೇಡ. ಕಪಟ ನಾಟಕದ ಪಾತ್ರವು ಬೇಡ. ಹಠವಂತರು ನಾವು ಹಿತವಿದು ಕೇಳೋ, ಹಠವಂತರು ನಾವು ಹಿತವಿದು ಕೇಳೋ. ಪಕ್ಷಪಾತವನ್ನೇ ಸಾಗದೆ ನೀ ಬಾಳೋ, ಪಕ್ಷಪಾತವನ್ನೇ ಸಾಗದೆ ನೀ ಬಾಳೋ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ವಲ್ಲಭನೇ. ಕೃಷ್ಣ, ನಿನ್ನ ಪರಮ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲಿಕ್ಕೆ ಬಂದಿರುವೆ ಅಲ್ಲವೇ? ಯದುಪತಿ, ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಭಲೆ ಭಲೆ ಕರ್ಣ, ಮೇಲೆ ಮೀರಿತು. ಮಧೋನ್ಮತ್ತರ ಇವರೊಡನೆ ಮಾತನಾಡುವುದೇ ಅನುಚಿತ. ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಗುರುಕುಲ ದೇಳಿಗೆಯ ಕೊಂಡಾಡಿ ದೇವತೆಯ ಹರಿವರತ್ನವ ನೋಡಿ ಬಿಸಿಸು
ದುರ್ಯೋಧನ, ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿ, ಶಾಂತಿಯ ಹೊರತಾಗಿ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ, ಸಂಧಿಗೆ ಸಮ್ಮತಿಸು. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನು ಹೊಂದುವೆ. ಶತ್ರುಗಳು ತಲವಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವುದು, ಮಿತ್ರರು ಪುಳಕಿತಗಾತರಾಗಿ ನಿನ್ನನ್ನು ಆಲಂಗಿಸುವುದು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಭವಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಹೊಗಳುವುದು. ದುರ್ಯೋಧನ, ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿರ ಹೋಗಲಿ. ಅವರ ಇಷ್ಟವನ್ನಾದ ನೆರವೇರಿಸು, ಸಂಧಿಗೆ ಸಮ್ಮತಿಸು. ಈ ದಾನ ವಿಜಯದ ಪ್ರತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ, ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಜೀವಕೋಟಿಯನ್ನು ಉದ್ಧರಿಸುವ ಸಲುವಾಗಿ. ಇಂದು ನಿನ್ನಲ್ಲಿ ಸಂಧಿ ವೀಕ್ಷಣೆ ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾದ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡರು. ನನ್ನ ತಪ್ಪೆ ಅಲ್ಲವೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದುದು ಅಧರ್ಮದ ಕಾರ್ಯವು. ಹೇಳು ಕೃಷ್ಣ, ಕೆಟ್ಟರೂ ಸರಿ, ಕಟ್ಟ ಕಡೆಯಲಾಗಿ ಆ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಒಂದು ಇಲ್ಲ ಕೆಚ್ಚದೆ ಈ ವೀರ ಕಟ್ಟಾಳು ಕೌರವನನ್ನು ನೋಡಿ ಕೆಳಗೆ ಕೇಕೆ ಹಾಕಿ ನಟ್ಟವಲ್ಲವೇ ಪಾಂಡವರು ಕೃಷ್ಣ. ಈ ಛಲವನ್ನು ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕೊಲ್ಲಿ ಅಂಶದಿಂದ ನಿರ್ಮಿತವಾದ ಈ ಸಾಮ್ರಾಜ್ಯವೆಲ್ಲವೂ ರಕ್ತದ ಬದುಕಿನಲ್ಲಿ ಕೊಂಚಿ ಹೋದರೂ ಸರಿಯೇ. ಈ ಕುರುಕುಲ ಚಕ್ರೇಶ್ವರನ ನಾನು ಈ ಮಸರನ ಮಂಡಲಿ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡದ ನೆಲವನ್ನು ಬರೆದು ಹಠ ಮಾಡಿ ಗೆಲ್ಲಲಿ ಅಪರಾಧವ. ಹಠ ಮಾಡಿ ಗೆಲ್ಲಲಿ ಅಪರಾಧವ. ಫಲವನ್ನು ಬಿಡಲು ಫಲವನ್ನು ಬಿಡಲ. ಫಲವನ್ನು ಬಿಡಲು ಫಲವನ್ನು ಬಿಡಲು. ನಾಡು ತೊರಬಲು ಹಾಡಿ ಹೋಗಲಿ. ನಾಡು ತೊರಬಲು ಹಾಡಿ ಹೋಗಲಿ. ಅದೇಯ ಮಾಡಿತು ಕಿರತ್ವದಲ್ಲಿ ಬದುಕುತ್ತಿಲ್ಲವೋ ಸಾಧ್ಯವೋ. ಆ ಬಂದು ಪಾಂಡವರು ಆ ಪಾಂಡವರಿಗೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು
ಈ ದುರ್ಯೋಧನ ಮರ್ತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರು ಭಿಕ್ಷಾವೃತ್ತಿ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ವೀರರಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನಗೆ ಯುದ್ಧದ ಭಯವನ್ನು ತೋರಿಸುವೆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನಿಗೂ ಭಯ ಪಡುವುದಿಲ್ಲ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ಭಾರತ ಭೂಮಿ ಜಯಿಸಿತು ರಾಜ, ಭಾರತ ಭೂಮಿ ಜಯಿಸಿತು ರಾಜ. ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ಕರೆಸಿಗ ನಿನ್ನನು ಜಾತರ, ಕರೆಸಿಗ ನಿನ್ನನು ಜಾತರ. ಕರೆಯಲಿತ್ತು ಖ್ಯಾತಿ ಪಡಿಸಿಯಾರು ವೀರ, ಕರೆಯಲಿತ್ತು ಖ್ಯಾತಿ ಪಡಿಸಿಯಾರು ವೀರ. ಭಾರತ ಭೂಮಿ ಜಯಿಸಿದು ರಾಜ, ನಿರಾಕರಿಸಿದರೈ ಭಾರತ ಭೂಮಿ. ವೈರವನೇ ನೀಗೆ ಸೈರಣಯ ತಾಳೆ, ವೈರವನೇ ನೀಗೆ ಸೈರಣಯ ತಾಳೆ. ಬಾಳೆ ಧರ್ಮನೇ ಕರುಣ ಮರಗುಳೆಯ ನಿಲ್ಲಿಸಿ ಧರೆಯ ಪೊರೆಯ. ಬಾಳೆ ಬಲು ಧರ್ಮನೇ ಗುಣ ಧರ್ಮ ಕರುಣ ಮರಗುಳೆಯ ನಿಲ್ಲಿಸಿ ಧರೆಯ ಪೊರೆಯ. ಭಾರತ ಭೂಮಿ ಜಯಿಸಿದ ರಾಜ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದನ್ನು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಗುರುಕುಲದ ಕಳಂಕ ಸ್ವರೂಪನೇ, ನಿನ್ನೆಯ ಅಪರಾಧಗಳೇನೆಂದು ಕೇಳಿವೆಯೋ? ನಿನ್ನೆಯ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಅಪಾರ ಸಂಪತ್ತನ್ನು ನೋಡಿ ಮನದಲ್ಲಿ ಕರುಬಿದ ನೀನು ಈ ಕಬಡ್ಡಿ ಶಕುನಿ ಸಲಹೆಯಂತೆ ಕೃಷ್ಣ ಯುಧಿಷ್ಠಿರನನ್ನು ಕಪಟ ದ್ಯೂತ ಕೆಳಗೆ ಮರೆತೆಯ. ಸಹೋದರರ ಪತ್ನಿಯನ್ನು ತುಂಬಿದ ರಾಸಮಹಲಿಗೆ ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವೋ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು ಸ್ನೇಹ ಶಿಬಿರದ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸ ವೃತ್ತಿಯನ್ನು ತೋರಿಸಿದೆ. ವರ್ಣ ಒಂದು ಹರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ ಎಲ್ಲವನ್ನು ಮರೆತೆಯ. ದುರ್ಯೋಧನ, ಭೀಷ್ಮ, ದ್ರೋಣಾದಿ ಗುರುಜನ ಮಾತುಗಳನ್ನು ಕರೆಸಿ ಅನ್ಯಾಯನ ಪವಿತ್ರರಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ದುರ್ಯೋಧನ, ಈ ತರ್ಪಿತ ವಾಕ್ಯಗಳನ್ನು ಇನ್ನೆಷ್ಟು ಹೊತ್ತು ಕೇಳುವುದು? ನಡೆ ದುರ್ಯೋಧನ, ಹೋಗೋಣ. ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪೃತ್ತರಾದ ಈ ವೃದ್ಧರು ನಿಂದನೆಯನ್ನು ಹೇಗೆ ಕೇಳುತ್ತಿರುವರು ನೋಡು. ಸಮಯವು ದೊರೆತರೆ ಇವರು ಯಾವ ದ್ರೋಹ ಚಿತ್ರವೇ ಹೋಗೋಣ. ಹೋಗೋಣ. ನನ್ನ ಜೀವನದ ಪದಕ್ಕೆ ಹುಡುಗುದೆಲ್ಲ ಆಯಸ್ಸು
ಫಲಂತ ಬಂದ ಪಾಂಡವರಿಗೆ ಇದು ಬಂದವೇ. ಹೆದರಿ ನೋಡಿ ಹೋಗಲಾರದಲ್ಲ ನಿಲ್ಲು ಕುಮಾರ, ನಿಲ್ಲು. ಹೋದನು, ಹೊರಟೇ ಹೋದನು. ಮಾತ ಮೀರಿ ಹೋದನು, ಮಾತ ಮೀರಿ ಹೋದನು. ಪ್ರೀತಿ ಪ್ರೇಮ ಪುತ್ರನು, ಪ್ರೀತಿ ಪ್ರೇಮ ಪುತ್ರನು. ಮಾತ ಮೀರಿ ಹೋದನು. ಸಭೆಯರೊಡನೆ ಸೇರಲಿಲ್ಲ, ಒಳಿತು ಮಾರ್ಗ ಹಿಡಿಯಲಿಲ್ಲ. ಸಭೆಯರೊಡನೆ ಸೇರಲಿಲ್ಲ, ಒಳಿತು ಮಾರ್ಗ ಹಿಡಿಯಲಿಲ್ಲ. ಕೇಡುಗಾಸು ಯೋಧನ, ಕೇಡುಗಾಸು ಯೋಧನ. ಮಾತ ಮೀರಿ ಹೋದನು, ಪ್ರೀತಿ ಪ್ರೇಮ ಪುತ್ರನು. ಮಾತ ಮೀರಿ ಹೋದನು, ಹೊರಟೇ ಹೋದನು. ಪರಮಾತ್ಮ, ಈ ಮದಾಂಧನಾದ ದುರ್ಯೋಧನನ್ನು ತಡೆಯುವರಾರು ಇಲ್ಲವೇ ದೇವ? ಯಾರು ಸಮಾಧಾನಗಳನ್ನು ನಿರಾಕರಿಸಿ ಭೇದವನ್ನೇ ದಂಡೋಪಾಯವೆಂದು ನಂಬುವರೋ ಅವರು ಜಾಗ್ರತೆಯಾಗಿ ಸಂಕಟಕ್ಕೀಡಾಗುವರು. ಹೋಗು ವಿದುರ, ಆ ಗಾಂಧಾರಿಯನ್ನೊಮ್ಮೆ ಕರೆದುಕೊಂಡು ಬಾ. ಕೊನೆಯದಾಗಿ ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ. ಆಗಲಿ ರಾಜೇಂದ್ರ. ಗುರುವೃದ್ಧರೇ, ನೀವು ಈ ದುರ್ವರ್ತನ ದಮನ ಮಾಡಲಾಗದವ. ಆದರೆ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ತಾಂಗಿಸಿಕೊಳ್ಳಬಲ್ಲರೆ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಅನ್ಯಾಯಾಚನೆಗಳನ್ನು ನಿಲ್ಲಿಸುವ ಇಚ್ಛೆ ನಿಮಗಿದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿರಿ. ಒಂದು ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ರಾಷ್ಟ್ರ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮ ರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಹೇಳುವು. ಈ ಅನೈತಿಕ ಯುದ್ಧದಿಂದ ಭಾರತೀಯ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಈ ಮಾನವ ಜಾಗತಿಯನ್ನು ರಕ್ತ ಪಳೆಯಿಂದ ಉದ್ಧರಿಸುವುದಾದರೆ ಈ ಕೂಡಲೇ ನಾನು ಹೇಳಿದಂತೆ ಮಾಡಿರಿ. ವಾಸುದೇವ, ಈ ದುರ್ವಿನಿತರಾದ ಪುತ್ರ ವರ್ತನೆಯಿಂದ ನನ್ನ ಹೃದಯದೊಂದು ಜ್ವಾಲೆಯು ಒತ್ತಿ ಉರಿಯುತ್ತದೆ. ಆದರೇನು ಮಾಡಲಿ? ನಾನು ವೃದ್ಧನು, ಕುರುಡನು, ಪರಾಧೀನನು. ಸ್ವಾಮಿ, ಗಾಂಧಾರಿ, ಗಾಂಧಾರಿ, ರಾಜಲೋಭದಿಂದ ಮದ್ದೋನ್ಮತ್ತನಾದ ಈ ದುರ್ಯೋಧನನ್ನು ಸಂಧಿಗೊಳಪಡುವಂತೆ ಮಾಡುವ ಕಾರ್ಯವು ನಿನ್ನದಾಗಿದೆ ದೇವಿ. ವಿದುರ, ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಕರೆ ಮಾಡು. ಪ್ರಾಣೇಶ್ವರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢರಾದ ನೀವು ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಹೇಗೆ ಸಾಧ್ಯ? ನನ್ನ ಮಾತನ್ನು ಕೇಳಿ ಕೃಷ್ಣ ಪರಮಾತ್ಮನ ಮಾತಿನಂತೆ ಸಂಧಿಗೆ ಸಮ್ಮತಿಸಿ. ಕುಮಾರ, ವಿಧುರ, ಕುಮಾರನನ್ನು ಕರೆದುಕೊಂಡು ಬಾ. ನಾನು ಕುಮಾರ, ನಿನ್ನ ತಾಯಿ. ಮಾತೆಯ ಮಾತನ್ನು ಆಲಿಸು ವೀರ. ಕುಮಾರ, ಮಾತೆಯ ಮಾತನ್ನು ಆಲಿಸು ವೀರ. ಧರೆಯೊಳು ಸೌಖ್ಯದಿ ಬಾಳು ನೀ ಕುವರ. ಕುಮಾರ, ಧರೆ
ಮಗುಟ ಓ ತನೆಯ ಭಾರದ ಗುಟ ತಿಲಕ. ನಾನು ಕುಮಾರ ನಿನ್ನ ತಾಯಿ ಅಗಣ್ಯರಥ ಉಪವಾಸನ ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸಿದೆಯೋ ನಿನ್ನನ್ನು ಸಲಹೆ ಇರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು. ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಗಲಿರಲು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ಆ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಯಿಂದ ಪವಿತ್ರವಾದ ವಸ್ತು ಮತ್ತಾರೂ ಇಲ್ಲ. ನನ್ನ ಮಾತನ್ನು ಕೇಳಿ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನ ಭಾವದಿಂದ ರಾಜ್ಯಭಾರ ಮಾಡುತ್ತಂದ. ಅಮ್ಮ ಪುನಃ ಅದೇ ನಾನು ನಿನ್ನ ಪುತ್ರನಾಗಿ ಶಕ್ತಿಯ ಧರ್ಮವನ್ನು ತೆಗೆದರೆ ಅಮ್ಮ ಕಂದ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಧರ್ಮಚ್ಯುತನಾಗುವುದಿಲ್ಲ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡುವೆನು. ಕೃಷ್ಣ ನಾವು ಸಮಯದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರಗಳ ಆತ್ಮರಕ್ಷಣೆ ವೀರ ಓಟದಲ್ಲಿ ಚೆನ್ನಾಗಿ ತಿಳಿದು ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವ ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯವಿರುವುದು. ಹತವಾಗಿ ಕುಮಾರ ನೀನು ನಾಶವನ್ನು ಹೊಂದುವೆ. ನಿನ್ನ ಜೊತೆ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ಅನರ್ಥವಾಯಿತು ದೇವ. ಆ ದುರುಳರು ನಿಮ್ಮನ್ನು ಬಂಧಿಸಲು ತಯಾರಿ ನಡೆಸುತ್ತಿರುವರು. ಅಸಂಭವ. ನಾನು ರಾಜದೂತನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಪರಮಾತ್ಮ ವಾಸುದೇವ ಪಾಪಿ ವೈವಾದ ಈ ಕುರಸಭೆಯಲ್ಲಿ ತಾವು ಅರಕ್ಷವನ್ನು ನಿಲ್ಲುವುದು ಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಏನು ದುರ್ಯೋಧನ ಹೇಳಿದ್ರೆ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಇಲ್ಲ ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲ ದಾನವರನ್ನು ಲೀಲಾ ಮಾತಿನ ಸದ ಪಡೆದ ಈ ಕೃಷ್ಣನು ಸರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ನೀನು ಹರಿತಿರುವೆ ಈ ಚಕ್ರದಲ್ಲಿ ಅದೆಷ್ಟಿನ ಶಕ್ತಿ ಹಡಗಿರುವುದೆಂಬುದನ್ನು. ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಪ್ರಳಯಗಳು ಪ್ರಾರಂಭವಾಗುವು. ಆಕಾಶದ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗಳಿನಂತೆ ಕುಣಿಯತೊಡಗು. ಕೋಟಿ ಕೋಟಿ ದುರ್ಯೋಧನ ಕದಪ್ರಾಣರಾಗಿ ಭೂಮಿಯಲ್ಲಿ ಓಡಾಡುವರು. ಅಂತಹ ನಾನು ಒಬ್ಬ ದುರ್ಯೋಧನಿಗೆ ಬೀತನಾಗಲೇ ರಾಜಮಹಿಷಿ? ಪರಮಾತ್ಮ ಭಯ ವಾಸುದೇವ ವೇಣುಗೋಪಾಲ 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 ಶಿತಜನ ಬಾಲ ಪಾವನ ಲೀಲಾ ಶಿತಜನ ಬಾಲ ಪಾವನ ಲೀಲಾ ರುಕ್ಮಿಣಿ ಲೋಲ ಆನಂದಮಾಲ ರುಕ್ಮಿಣಿ ಲೋಲ ಆನಂದಮಾಲ ವೇಣುಗೋಪಾಲ ವೇಣುಗೋಪಾಲ. ವಾಸುದೇವ ಶ್ರೀಹರಿ ಪರಮಾತ್ಮ ನರನೋ ಸುರನೋ ನೀ
ಎಂತೆವು ನೀನೆ ವೇದ ಪುರಾಣವು ನೀನೆ ಸಾಧು ಸಜ್ಜನರ ಮೋದಿ ಪೊರೆಯುವ ದೇವ ಪರಮಾತ್ಮ ಸಾಧು ಸಜ್ಜನರ ಮೋದಿ ಪೊರೆಯುವ ದೇವ ನೀನೇ ಜಗದಾದಯ ಪರಮಾತ್ಮ ನೀನೇ ಜಗದಾದಯಾಮಯ ವೇಣುಗೋಪಾಲ ವೇಣುಗೋಪಾಲ. ಪರಮಾತ್ಮ ರಾಜಮಾತಾ, ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ನನ್ನೆದುರಿನಲ್ಲಿ ನನ್ನ ಕುಲದೇವನಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರನಿಂದ. ಹೇ ದೇವ, ನೀನೆಷ್ಟೇ ಆಗಲಿ ಭಕ್ತರ ಪರಾಧೀನನಲ್ಲವೇ? ಈ ಭಕ್ತರ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಹೇಳು ತಾಯಿ, ಈ ದಿನ ನಿನ್ನ ಸಲುವಾಗಿ ಏಡಿ ಅಂತ ಇಲ್ಲಿಂದ ಓಡುವೆನು. ಆದರೆ ನಾನು ಯಾವ ಮಹೋತ್ತರ ಆಶ್ವಾಸನೆಗೆ ಬಂದನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿ ಸಿಕ್ಕ ಹುಲ್ಲುಗಡ್ಡಿಯಂತೆ ಕ್ಷಣ ಮಾತ್ರದಲ್ಲಿಯೇ ನಷ್ಟವಾಯಿತು. ನಾನು ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಿಂಗಿಸಲು ಬಂದೆನು. ಆದರೆ ಹೌದಿತ್ಯವು ನನ್ನ ಗೆಳತನ ಹೊರದ ಅಸ್ತ್ರವನ್ನು ವೈರ್ಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪ್ಪೋದು ರೆಕ್ಕೆ ಮುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕಿಡಾಯಿತು. ಆದರೂ ಚಿಂತೆ ಇಲ್ಲ ತಾಯಿ, ಆಸೆಯಿಂದ ಬಂದು ನಿರಾಶನಾಗಿ ಹಿಂದಿರುಗಿತು. ಈ ದಿನದಿಂದ ಸಲುವಾಗಿ ಏಡಿಯನ್ ಜಿನ್ನಿಂದ ಪಲಾಯನ ಮಾಡುವೆನು. ಎಲ್ಲಿ ಪಲಾಯನ ಮಾಡುವುದು? ಗತಿ ಬೇಡೈದು ಯೋಧನನ್ನೇ ತೋರಿಗ ಪ್ರಾರ್ಥನಳು ಗತಿ ಬೇಡೈದು ಯೋಧನನ್ನೇ ತೋರಿಗ ಪ್ರಾರ್ಥನಳು ಸೈರಣಿ ಕದನದೊಳು ನಿನ್ನ ಮದವನಡಗಿಮ ಕದನದೊಳು ನಿನ್ನ ಮದವನಡಗಿಮ ಎದುರದಿರು ಮರುಳೆ ಮಂದ ಮದಿಯತೆ ಮುಂದನರಿಯದೆ ಮಂದ ಮದಿಯತೆ ಮುಂದನರಿಯದೆ ಒಂದು ಹವಾ ಪಡುವೆ ಒಂದು ಹವಾ ಪಡುವೆ ಗತಿ ಬೇಡೈಸು ಯೋಧನನೇ ತೋರಿಗ ಪ್ರಾಂತರಳು ಗತಿ ಬೇಡೈಸು ಯೋಧನನೇ ತೋರಿಗ ಪ್ರಾಂತರಳು ಸೈರಣೆ 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 ಯಾರನ್ನು ಬಂಧಿಸುವರೋ ಮಂದಮತಗಳಿರ ಬಟ್ಟೆಯಿಂದ ಬೆಂಕಿಯನ್ನು, ಭೀಷಣೆಯಿಂದ ಬಿರುಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವಿರಾ? ವ್ಯರ್ಥ ವ್ಯರ್ಥ, ನಿಮ್ಮಿಂದ ಆಗದು. ದುಶ್ಯಾಸನ, ಅಗ್ನಿಜ, ಸೈಂಧವ,